ತಕಡಿ ಹಣ್ಣು ತಕ ಬಂದಿದ್ದೆ ಸಿಟಿಗೆ ಹೋಗಿದ್ನಲ್ಲ. ಅಲ್ಲ ಸಿಟಿಗೆ ಹೋಗಿದ್ರಾ? ಏನಾದ್ರು ಬೇಕಾಯ್ತಾ? ಅದೇ ಹೊಸ ಸಾಮಾನು ಬೇಕಾಯ್ತು. ನಾನು ಎತ್ತಗೂ ಹೋಗಲ್ವಲ್ಲ, ಹೇಳಿ ಯಾರ ಕೈಲಿ ಹೇಳೋದು ಅನ್ಕೊಂಡಿದ್ದೆ. ನಾಳೆಗೂ ಓದಿರಾ? ಏನಾದ್ರು ಬೇಕು ಅಂದರೆ ತಗೊಬರ್ತೀನಿ ಕಂತ ತಗೊಳ್ಳಿ ಅದಕ್ಕೇನಂತೆ. ಏನಾರು ಬೇಕಾದ್ರೆ ಹೇಳ್ಬಿಡಿ, ಹೋಗೋ ಹೊತ್ತಿಗೆ ಬೇಕಾದ್ರೆ ತಗೊಬರ್ತೀನಿ ಕೊಡ್ತೀನಂತೆ. ಸರಿ. ನಾನೆಲ್ಲ ಏನಾದ್ರು ಬೇಜಾರು ಮಾಡ್ಕೊಂಡಾರೆ ಏನೋ ಕಣಯ್ಯ ಅಂದ್ಬಿಟ್ಟು ನಾನು ಏನು ಹೇಳ್ತಿದ್ದಿಲ್ಲ ಅಷ್ಟೇ. ಇನ್ನೂ ಸಾಮಾನೆಲ್ಲ ತೆಗಿಸ್ಕೋಬೇಕಾಯ್ತು, ನಾನು ಇನ್ನೂ ಬೇಕಾದಷ್ಟಿತ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ? ಇಲ್ವಾ, ಒಯ್ತಾ ಇರ್ತೀನಿ ನಾನು ಸಿಟಿಗೆ ಆಗಾಗ. ಕೊಡಿ, ಹೇಳಿ ಹೇಳಿ ಕೊಡಿ ಅಂತ ಕೊಡ್ತೀನಿ ನಾನು ಬೇರೆಯ. ಹೇಳಿ ಏನು ತರಬೇಕು ಏನು ಎತ್ತ ಅಂತವ, ಆಗ ಬೇಕಾದ್ರೆ ಹೋಗಿ ತಗೊಬಂದು ಕೊಟ್ಟಾರಂತೆ. ಬೇಜಾರು ಏನು ಮಾಡೋಕ್ಕೆ ಬೇಜಾರು? ಬೇಜಾರು ಇಲ್ಲ ಏನೂ ಇಲ್ಲ ಕತೆ. ಸರಿ ಬನ್ನಿ, ಊಟ ಹಾಕ್ಕೊಡ್ತೀನಿ, ಊಟ ಮಾಡಿ. ಊಟ ಗೀಟ ಏನು ಬೇಡಕತ್ತೆ. ತಗೊಳ್ಳಿ ಅಣ್ಣ. ಸಿಟಿಗೆ ಹೋಗಿದ್ನಲ್ಲ, ಖಾಲಿ ಕೈ ಹೆಂಗೆ ಬರೋದು ಅಂದ್ಬಿಟ್ಟು ಹಂಗೆ ಬಂದಿದ್ದು. ತಗೊಂಡು ಅಣ್ಣ ಹಂಗೆ ಬಂದೆ ಕತೆ. ಅಲ್ಲ ಒಂಚೂರು ಊಟ ಮಾಡಿವ್ರಿ? ಇಲ್ಲ ಕತೆ, ಊಟನೂ ಬೇಡ ಏನು ಬೇಡ. ಸರಿ ತಕಡಿ, ಅಣ್ಣಾರು ಕುಯ್ಕೊಡೋಣ, ತಿಂದಿರಾ? ಹಣ್ಣು ಬೇಡ ಏನು ಬೇಡ ಕತೆ. ಹೊಲದಲ್ಲೂ ಕೆಲಸ ಅದೇ ಹೊಲ್ಕ್ ಹೋಗಿದ್ದು ಬರ್ತೀನಿ, ನೀವು ತಿನ್ನಿ. ಅಲ್ಲ ಹಾಳ ಶಿವಣ್ಣ ಒಂದು ದಿವಸನಾರು ಏನಾರು ತಂದ್ಕೊಟ್ನ? ಹೆಸ್ರು ಮಾತ್ರ ಮದ್ವೆಗ್ಯೂನಿ ಗಂಡ ಅನ್ಕ ನಿಂತವನೇ ಮನೆ ಹಳ್ಳ ನನ್ನ ಮಗ. ಒಂದು ದಿವಸನಾರು ಮೀನ ಏನಾರು ತಿನ್ನು ಏನಾರು ಮಟ್ಟು. ನಮ್ಮ ಮಗ ಕೊಟ್ಟು ನೆಟ್ಟಗೆ ಮಾತಾಡಕ್ಕಿಲ್ಲ ನನ್ನ ಮಗ. ತಾಲಿ ಕಟ್ಬಿಟ್ಟು ನೋಡು. ಅಲ್ಲ ಹೆಂಗೆ ತಂದ್ಕೊಟ್ಟಾರಪ್ಪ, ನಾನು ಕೇಳೇ ಇಲ್ಲ. ಅದು ಬೇಕು ಇದು ಬೇಕು ಅಂತ. ಅದು ಅಲ್ಲದೆ ಏನು ಬೇಕು ನೀನು ತಗೊಂಡು ಕೊಡ್ತೀನಿ ಹಂಗೆ ಹಿಂಗೆ ಅಂತ. ಸುಮ್ಮನೆ ಈ ಮನೇಲಿ ಇಂಥ ಪುಣ್ಯಾತ್ಮ ಹುಟ್ಟಿರೋದೇ ಹೆಚ್ಚುಕಂತ ತಕೋ. ಏನೋ ಅಮ್ಮ ನೋಡ್ರೆ ಏನೋ ರಬ್ಬಾಜಿ ಹಂಗೆ ಆಡ್ತಾಳೆ, ಆ ಶಿವಣ್ಣ ನೋಡಿದ್ರೆ ಏನೋ ಒಂಥರ ಆಡ್ತಾನೆ. ಅಪ್ಪ ಎಂಥ ಒಳ್ಳೆಯವ್ರಪ್ಪ. ಭಾರಿ ಒಳ್ಳೆ ಮನ್ಸಕ್ಕಂತ ತಕೋ. ಅಲ್ಲಿ ನನಗೆ ಹೆಂಗೆ ಅರ್ಥ ಮಾಡ್ಕೊಂಡು ಹಂಗೆ ಅನ್ಕೋತಿದ್ದೆ. ನಾನು ಹಣ್ಣು ತಿನ್ಬೇಕು, ಭಾರಿ ದಿವಸ ಆಗದೆ ಹಣ್ಣುಗಳು ತಿಂದು ಅಂತವ ಅನ್ಕೊಂಡಂಗೆ ನನ್ನ ಮನ್ಸಲ್ಲಿರೋದ ತಿಳ್ಕೊಂಡು ಹೆಂಗೆ ತಗೊಬಂದು ಕೊಟ್ಟಿದ್ದರು. ಅಪ್ಪ ಭಗವಂತ ಕಣವ. ನನಗಂತೂ ಹೊಸ ಖುಷಿ ಆಗಲಿಲ್ಲ. ಇವತ್ತಂತೂ ಭಾರಿ ಬೇಜಾರಾಗ್ಬಿಟ್ಟಿತ್ತು. ಹೆಂಗಪ್ಪ ಏನು ಎತ್ತ ಅಂತವ. ಈಗ ಭಾರಿ ಖುಷಿ ಆಯಿತು. ಹಣ್ಣು ತಂದು ಕೊಟ್ರಲ್ಲ. ಏನಾರು ಇದು ಮಾಡಬೇಕು. ಅವ್ವನ್ಗಾರು ಕೊಡ್ತೀನಿ ತಾಳು. ನೇ ಅವ್ವ 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 ಎತ್ತಾಗೋದು ಅವ್ವ. ಎತ್ತಾಗಿತ್ತ ಹೊಂಟೋಯ್ತಾಳೆ. ಸುಮ್ಮನೆ ಮಂಗ್ರು ಮಾಯ ಆಗೋಯ್ತಾಳೆ. ನೇ ಅವ್ವ ಅವ್ವ ಏನ್ ನಿಮಗ ಓಣ್ ತಕೊಂಡ? ಇಲ್ಲ ಕತೆ ತಂದ್ಕೊಟ್ರು. ಯಾರು ಶಿವಣ್ಣ ತಂದ್ಕೊಟ್ನ? ನನ್ನ ಮಗ ತಂದ್ಕೊಟ್ಟನ. ದೊಡ್ಡ ನಾಟ್ಕಳ ಏನು ತಂದ್ಕೊಡಕ್ಕಿಲ್ಲಕಂತಪ್ಪ. ಅವನೆಲ್ಲ ಮುತ್ಕಿ ತಂದ್ಕೊಟ್ಲಾ? ಹೋಗಿ ಹೋಗಿ ಮುತ್ಕಿ ಅವಳು ತಂದ್ಕೊಟ್ಬಿಟ್ಟಾಳ. ಅದೇ ಅವಳು ತಂದ್ಕೊಟ್ಬಿಟ್ರೆ ಅವಳು ಯಾಕೆ ತಂದ್ಕೊಟ್ಟಾಳು? ಮತ್ತೆ ಅದೇ ಶಿವಣ್ಣನ ತಮ್ಮ ಏನೋ ಹಣ್ಣು ತಂದ್ಕೊಟ್ನ. ಪರವಾಗಿಲ್ಲಕಂತ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ತಂದ್ಕೊಡ್ತಾನೆ. ಬೈಲ ಹಣ್ಣು ಕುಯ್ಕ ತಿನ್ನದ ನನಗೇನು ಬೇಡ ಕತೆ. ಹೋಗಿ ನೀ ತಿನ್ನು ಹೋಗು. ಇನ್ನೇನೆ ಮಗ ಸಮಾಚಾರ? ಏನು ಮಾಡೋದು ಅಂತ ನನಗೆ ಒಂದು ಗೊತ್ತಾಯ್ತಲ್ಲ. ಏನಾರು ಇರಲಿ, ಈಗ ಸದ್ಯಕ್ಕೆ ಅಕ್ಕಿ ತಂದು ಮಾಡ್ಬಿಡ್ಬೇಕು. ಎಬ್ಬೆಟ್ಟು ಕೊಟ್ಬಿಟ್ಟು ಅಕ್ಕಿ ತಂದು ಮಾಡಿಬಿಟ್ಟು ಬರ್ತೀನಿ. ಆಮೇಲೆ ಮುತ್ಕುಳು ದುಡ್ಡೆಲ್ಲ ತಗೋಬೇಕು. ಮುತ್ಕುಳು ದುಡ್ಡು ತಗೊಂಡು ಅಕ್ಕಿ ತಂದು ಮಾಡ್ಬಿಟ್ಟು ಬರ್ತೀನಿ. ಇಲ್ಲೇ ಇದೆಯಾ? ಇಲ್ಲ ಅಕ್ಕಿ ತಗ ಬಂದಿಯಾ ತಿರ್ಗಾಡ್ಕೊಂಡು? ಇಲ್ಲ ಕತ್ತು ಹೋಗು, ಇಲ್ಲೇ ಇರ್ತೀನಂತೆ. ಅಕ್ಕಿ ತಗೊಬಂದು ಮಾಡಿಬಿಟ್ಟು ಇಲ್ಲಿಗೆ ಬಾ. ಒಬ್ಬಳೇ ಇರಬೇಡ ಅಲ್ಲಿ. ಇಲ್ಲ ಕತೆ, ಒಬ್ಬಳೇ ಇರೋಳಾಗಿದ್ರೆ ಅಲ್ಲೇ ಇರ್ತಿತ್ತಿಲ್ವ ನಾನು? ಬಿಟ್ಬಿಟ್ಟಿರಕಾಯ್ಕಿಲ್ಲ ಕಣ್ಣೆ ಮಗ ನಿನ್ನ. ಅದು ಏನೋ ಎತ್ತವೋ ಗೊತ್ತಿಲ್ಲ. ನಿನ್ನ ಅವನುಗಳಿಗೂ ಬಿಟ್ಬಿಟ್ಟಿರಕಾಯ್ಕಿಲ್ಲ. ಹೋಗ್ಲಿ, ಸರಿ ಕತ್ ಬಿಡು. ಅಕ್ಕಿ ತಂದು ಮಾಡ್ಬಿಟ್ಟು ಬರ್ತೀನಂತೆ, ತಲೆ ಕೆಡ್ಸ್ಕೊಬೇಡ. ಬರೋದಕ್ಕೆ ಏನಾರು ತರನ? ಏನಾರು ತಿನ್ಗಿಂದಿಯಾ? ನೀನು ಒಬ್ಬನೇ ಬಿಟ್ಬಿಟ್ಟು ಹೆಂಗಿರಾನೆ? ಬಾ ಅಂದ್ರೂ ಸುಮ್ಮನೆ ಇರ್ನೇ ಅವ. ಸುಮ್ಮನೆ ಅಲ್ಲಿಗೆ ಬಂದು ಏನು ಮಾಡೋದು ಅಂತ ಅಂತಿದ್ಯಾ ಅದಕ್ಕೂ? ಇಲ್ಲ ನೀನು ಬಿಟ್ಬಿಟ್ಟಿದ್ದಾನ ನಾನು? ಬಿಟ್ಬಿಟ್ಟಿರಕ್ಕಾಗದ? ಇಲ್ಲಾಂದ್ರೆ ಬಾ, ಪಾತ್ರಕ್ಕೆ ಹೋಗ್ಬಿಟ್ಟು ಸಂಡೆಗೆ ಬೇಕಾದ್ರೆ ಬರೋಕ್ಕಾಯ್ತದೆ. ಅಯ್ಯೋ ಬೇಡಕ್ಕ, ಸುಮ್ಮನಿರು. ಅಲ್ಲಿಂದ ಇಲ್ಲಿಗೆ ಏನು ಮಾಡಕ್ಕಂಗೆ ಅಲ್ತಿ? ಏನು ಬೇಡಕತ್ತೆ, ಇಲ್ಲೇ ಇರು. ಏನೋ ತಗೊಂಡ ಹಣ್ಣು ತಿಂದುಬಿಟ್ಟು ಹೋಗುವಂತೆ. ಅದೇನೋ ಅಕ್ಕಿ ತರಕ್ಕೆ ಅಕ್ಕಿ ಕೊಡ್ತೀನಿ ಅಂತಿದ್ದಾರ? ಇಲ್ಲ ಕಣ್ಣೆ ಮುಖ, ಈಗ ಕೊಡಬೇಕಾಯ್ತು ಅವರು. ಅದಕ್ಕೆ ಕೊಟ್ಕಿಟ್ಟಾರೇನೋ ತಾಳು. ನೋಡೋದ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ದು. ಕೊಟ್ಕಿಟ್ಟಾರೇನೋ ತಾಳು, ನೋಡ್ಕೊ ಬರ್ತೀನಿ. ಯಾರಾವತ್ತು ಮನೆ ಕೊಡ್ತಾರೆ ಅಂತಂದ್ರು, ಮನೆ ಹೋಗೋಕ್ಕಾಗಿಲ್ವಲ್ಲ. ಅದಕ್ಕೆ ಇವತ್ತು ಕೇಳ್ಕೊ ಬರ್ತೀನಿ. ಯಾವತ್ತು ಕೊಟ್ಟರೋ ಏನೋ. ಎಬ್ಬೆಟ್ಟು ಕೊಟ್ಬಿಟ್ಟು ಬರ್ತೀನಿ. ನಾಳೆ ನಡೆದು ಕೊಡ್ತೀನಿ ಅಂದರೆ ಹೋಗಿ ತಗೊ ಬರ್ತೀನಿ. ಇನ್ನೇನು ಮಾಡಾನೆ? ಇಲ್ಲಿ ಕೂತ್ಕೊಂಡು ಏನು ಮೊಟ್ಟೆ ಇಕ್ಕನ ಇಲ್ಲಿ? ಎಲ್ಲಿಗೋದ್ಲ ಮುತ್ಕಿ? ಅದು ಎಲ್ಲಿಗೋದ್ಲ ಕಾಣೆ ಕಣವ. ಇಕ್ಕಿಲಕತ್ತೆ ಅವಳ ಜೊತೆಗೆ ಆಡೋಕ್ಕೆ. ಕೆಲಸ ಮಾಡಬೇಕು ಕಣ್ಣೆ, ನನಗೆ ಸಂಕಟ. ಕೆಲಸನೇ ಮಾಡ್ಕೊಡಕ್ಕಿಲ್ಲ. ಕೇಳಿದ್ರೆ ಮನೆ ಸೊಸೆ ಮಾಡಬೇಕು, ಸೊಸೆ ಜವಾಬ್ದಾರಿ ಅಂತಾಳೆ ಕಣ್ಣೆ ಅವ. ನಿಮ್ಗ ಸ್ವಲ್ಪ ದಿವಸ ತಡ್ಕೊ. ಏನಾರು ಒಂದು ಮಾಡೋಕ್ಕಾಯ್ತದೆ. ತಲೆ ಕೆಡ್ಸ್ಕೊ ಕೂತ್ಕೊಬೇಡ. ಒಂದಷ್ಟು ದಿವಸ ಮಾಡ್ಕೊ. ಹೇಳ್ನಿಲ್ವ ಬೇರೆ ತಗೋದ್ರೆ ಎಲ್ಲ ನಾವೇ ಮಾಡ್ಕೊ ಸಾಯ್ಬೇಕಾಯ್ತದೆ. ಏನೋ ಈಗ ಇದ್ದುಬಿಟ್ಟು ಸುಮ್ಮ ಮಾಡ್ಕೊ. ಸೊಸೆ ಅಂತಾಳೆ ತಾನೆ ಹೆಚ್ಚುಕಟ್ಟಾಗಿ ಬಿಟ್ಟು ಏನೇನು ಬೇಕೋ ತಿನ್ಕೊ ಉಣ್ಕೊ. ಚೆನ್ನಾಗಿರು ಅಷ್ಟೇ. ತಲೆಗಿರ ಕೆಡ್ಸ್ಕೊಬೇಡ ನೀನು. ಆಗಿದ್ದಾಗಲಿ ಏನಾರು ಆಗಲಿ ತಲೆಗಿರ ಕೆಡ್ಸ್ಕೊಬೇಡ. ಆರಾಮಾಗಿರು. ಏನಾರು ಬೇಕಾ? ಅದೇ ಶ್ರಾವಣ ಬೇರೆ ಶುರುವಾಯಿತು. ದೇವಸ್ಥಾನಕ್ಕಾರು ಹೋಗ್ಬೇಕಾಯ್ತು. ಎಲ್ಲಿಗಾರು ಹೋಗಿದ್ದು ಬರೋಕ್ಕಾಯ್ತದೆ. ದೇವಸ್ಥಾನ ತಲೆ ಕೆಡ್ಸ್ಕೊಬೇಡ. ನಿಮಗೆ ಸೀರೆಗಿರೆ ತಗೊಂಡಿಯಾ? ವರಲಕ್ಷ್ಮಿ ಹಬ್ಬಕ್ಕೆ ಉಣ್ಕಣ್ಣೆ ತಗೋಬೇಕಾಯ್ತು. ಯಾವಾಗ ಹೋಗೋದು ತಗೊಬರಕ್ಕೆ? ತಗೊಬರೋದಕ್ಕಂತ ತಕೋ. ಮುತ್ಕುಳು ದುಡ್ಡು ಬಂದಿದ್ರೆ ಒಂದು 2-3 ತಿಂಗಳಿಂದ ತಗೊಂಡಿಲ್ವಲ್ಲ. ಮುತ್ಕುಳು ದುಡ್ಡ ತಗೊಬರ್ತೀನಿ. ತಗೊಬಂದ್ಬಿಟ್ಟು ಬೇಕಾದ್ರೆ ಇದು ಮಾಡೋಕ್ಕಾಯ್ತದೆ. ನೀವು ಇವತ್ತು ಬ್ಯಾಂಕ್ ರಜೆ ತಾನೆ? ಹೆಬ್ಬೆಟ್ಟಾಕ್ಬಿಟ್ಟು ತಗೊಬರ್ತೀನಿ ಕಂತ ತಕೋ. ಹೆಬ್ಬೆಟ್ಟಲ್ಲಿ ಕೊಡ್ತಾರೆ ತಾನೆ? ಅದೇನೋ ಕಣೆ, ಕೊಟ್ಟಾರೋ ಕೊಡಲು ಗೊತ್ತಿಲ್ಲ. ಹೆಬ್ಬೆಟ್ಟಲ್ಲಿ ಇವತ್ತು ಕೊಟ್ಟಾರೇನೋ ತಾಳು. ಕೊಟ್ಟಾರೇನೋ ನೋಡ್ಕೊಂಡು ಯಾವ್ದು ಕೇಳ್ಕೊ ತಗೊಬರ್ತೀನಿ. ಅದು ಬೇರೆ 1000 ರೂಪಾಯಿ 30 ರೂಪಾಯಿ ಬೇರೆ ಹಿಡ್ಕೊ ಕೂತ್ಕೊತಾನೆ. ಒಂದು 3000 ಬಂದ್ರೂ ಅಲ್ಲೇ 90 ರೂಪಾಯಿ 100 ರೂಪಾಯಿ ಕೊಡಬೇಕು. ಅದೇ ಹೊಟ್ಟೆವ್ರಿ ಕಣ್ಣೆ ಮಗ.
ಬೇಡ ಕತೆ ಅಕ್ಕಿ ಕೊಟ್ಟಾರ ಕೊಡಲ್ವ ಅಂತ ನೋಡ್ಕ ಬಾ ಹೋಗು. ಇವ್ನಿಗೆ ಬೇರೆ 100 ರೂಪಾಯಿ ತಿನ್ಸ್ಕ ಕೂತ್ಕೊಂಡಿಯ ನೀನು. ಏನು ಬೇಡ ಕತೆ, ಸೋಮವಾರ ಹೋಗಿ ಬ್ಯಾಂಕಲ್ಲೇ ಕಾಸು ತಕ ಬರುವೆ. ಏನು ಸುಮ್ಮನೆ ಅವ್ರು ಕಂಡವ್ರಿಗೆಲ್ಲ ತಿನ್ಸ್ಕ ಕೂತ್ಕಡೆ. ಅವ್ರು ಕೊಡೋದು 700 ರೂಪಾಯಿ 1000 ರೂಪಾಯಿ ಅದರಡೆ ಊರವ್ರಿಗೆಲ್ಲ ತಿನ್ಸ್ಕೊಂಡು ಕೂತ್ಕೊಂಡು ನೀನು ಉಣ್ಕಂಡೆ ಮಗ. ಅದೇ ಹೊಟ್ಟೆ ಊರಿ ನಾವು ಬ್ಯಾಂಕಲ್ಲಿ ನಿಂತ್ಕೋಬೇಕಲ್ಲ, ಇಲ್ಲ ರಜೆ ಗೀಜೆ ಬಿದ್ದಿರ್ತಾವಲ್ಲ, ತಾಳಿಲ್ಲೆಯ ತಗೊಬಿಡ್ಬೋದು. ಅಯ್ಯೋ ಫೋನ್ ಮಾಡಿ ರೊಟ್ಟಿ ತಕ ಬರ್ತಾನಲ್ಲ ಅಂತ ಅನ್ನೋದು. ಒಂದು ನಮಗೆ ಸಿಗದೆ 3 ಕಾಸು, ಅವ್ನಿಗೆ ಒಂದು ಕಾಸು ಕೊಟ್ಬಿಟ್ಟು ನಾವೇನು ಮಾಡೋದು ಮಗ. ಸರಿ ತಾಳು ಹಂಗೆ ಮಾಡ್ತೀನಿ. ಅಕ್ಕಿ ಕೊಟ್ಟಾರ ನೋಡ್ಕೊ ಬಂದ್ಬಿಟ್ಟು ಸೋಮವಾರಕ್ಕೆ ಹೋಗ್ತೀನಿ ಬ್ಯಾಂಕ್ಗೆ. ಅದೇ ಪೋಸ್ಟ್ ಆಫೀಸ್ ಅದಲ್ಲ, ಆ ಬ್ಯಾಂಕ್ ಹೋಗ್ಬಿಟ್ಟು ಎಬ್ಬೆಟ್ ಕೊಟ್ಬಿಟ್ಟು ತಗೊಬತ್ತೀನಿ. ಇನ್ನೇನು ಮಾಡೋದೆ, ಹಂಗೆ ಮಾಡಿ ಹೋಗು. ಸುಮ್ಮನೆ ಕಾಸು ಗಿಸ್ನೆಲ್ಲ ಏನಕ್ಕೆ ನಯ ಮಾಡ್ಕೊಂಡು ಬಾಗುಸಿ ಹೊಟ್ಕೊಂಡು ಹೋಗೋಮೇಲೆ ಬರೋದು ಓದ್ತದೋ ಏನೋ ಕಣಯ್ಯ. ಇಲ್ಲ ಕತೆ ಹೊಟ್ಟೆಗೆ ಬೇಡ, ಹೊಟ್ಟೆ ಈಗ ತುಂಬ್ದಂಗದೆ. ಓದ್ತಾದ್ರೂ ಸಿಕ್ಕಿಲ್ಲ, ಆಮೇಲೆ ಬೇಕಾದ್ರೆ ಬಂದು ಉಣ್ತೀನಿ. ಎಲ್ಲೋದ ಅವನು ಶಿವಣ್ಣ ಮಾತಾಡ್ತಾನೋ ಇರುವ. ಅಯ್ಯೋ ಮಾತಾಡ್ತಾರೋ ಇರ್ಲಿಕ್ಕಂತ ತಕೋ. ನನಗೆ ನಾನು ಮಾತು ಕಟ್ಕೊಂಡು ಏನೋ ಅವನ್ನ ಮಾತಾಡ್ಸ್ಕೊಂಡಿದ್ದಾನೆ. ಅವ್ನು ಹೆಂಗಿರ್ತಾನೆ ಹಂಗೆ ಇದ್ರೆ ನನಗೆ ವಾಸಿ. ಅವ್ನ ಮಾತು ಬೇಡ, ಅವ್ನ ಕತೆನೂ ಬೇಡ, ಅವ್ನ ಜೊತೆ ಮಾಡೋದು ಬೇಡ, ಮಾತಾಡೋದು ಬೇಡ. ಏನೋ ಅವ್ನ ಜೊತೆ ಜೀವನ ಮಾಡ್ಬೇಕಾಯ್ತಾ ನಾನು? ನೀನೇ ಹೇಳು. ಅವ್ನ ಜೊತೆ ಜೀವನ ಮಾಡ್ಕೊಂಡು ಇರ್ಬೇಕಾಯ್ತಾ ನಾನು? ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ, ಕೊಟ್ಟೋಗ್ಲಿ. ನನಗೇನಾಗ ಬೇಕಾಗಿರೋದು ಅಂತ ಏನಾರು ಹಾಳಾಗೋಗ್ಲಿ, ಬೇಕಾಗಿಲ್ಲ ಕತೆ. ಸರಿ ಕತೆ, ಸರಿ ಹುಷಾರು. ಸರಿ ಕತೆ ಹೋಗು. ತಗೊಂಡು ತಿನ್ನು ಒಂದು ಬೇಡ ಹಣ್ಣು ಬೇಡ ಏನು ಬೇಡ ಕತೆ. ಹೋಯ್ತೀನಿ ತಾಳು. ಹೋಗ ಅಕ್ಕಿ ಕಡೆ ಎಲ್ಲಿ ಮಡಗಿದಿ? ಅದೇ ಅಲ್ಲಿ ಬೀರ್ ಅದಲ್ಲ, ಬೀರ್ ಕೆಳಗೆ ಒಂದು ಖಾಲಿ ಅದಲ್ಲ ಕೆಳಗೆ, ಅಲ್ಲದೆ ಅಲ್ಲಿದ್ದದ. ಫೋನ್ ಮಾಡ್ತೀನಿ, ಫೋನ್ ತೆಗಿ. ಹಾಗೆ ಮಾಡ್ಕೊಬಿಟ್ಟೆ ಚಾರ್ಜ್ ಆಗಿತ್ತು ಕಣವ, ಸೌಂಡ್ ಕೇಳಿಸ್ತೀರ ಅಂತ ಕಾರ್ಗಿಡ ಹೇಳ್ತಾ ಕುತ್ಕೋಬೇಡ. ಸಿಕ್ಕಿದ್ರೆ ಫೋನ್ ಮಾಡ್ತೀನಿ. ಸರಿ ಕತೆ ಹೋಗಿ ಫೋನ್ ಮಾಡು. ನೇವ ಬಾ, ಟೀ ಕಾಯಿಸ್ತೀನಿ, ಟೀನಾರು ಕುಡ್ಕೊಂಡು ಹೋಗು. ಬೇಡ ಟೀ ಬೇಡ ಏನು ಬೇಡ ಕತೆ, ಬಂದು ಕುಡಿತೀನಿ. ನೀ ಕುಡಿ, ಬರ್ತೀನಿ ತಾಳು. ಬೆಡ್ಗಿಡ್ ತರ್ಬೇಕಾ? ಕಾಸಿದ್ರೆ ತಕಬಾ, ಇಲ್ಲ ಅಂದ್ರೆ ಬೇಡ ಬಿಡು. ತಕಬತ್ತೀನಿ ತಾಳು. ಸಿಹಿ ಬಿಡ್ತಾರನೋ ಇಲ್ಲ ಖಾರ ಬಿಡ್ತಾರನೋ? ಅವ ಮಸಾಲೆ ಗಿಸಾಲೆ ಎಲ್ಲ ಹಾಕಿರ್ತಾರಲ್ಲ, ಪೀಸ್ ಬೆಡ್ ಅವು ತಕಬಾ. ಸರಿ ತಕೋ, ಅದೇ ತಕಬತ್ತೀನಿ. ಮೀನಾ ಅಲ್ಲ, ಈ ಮುತ್ಕಿ ಏನಕ್ಕೆ ಕಿರ್ಚ್ಕೊಂಡಳು ಸಂಡೆ ಗಂಟವ? ಏನೋ ಸಂಡೆ ಗಂಟ ಕಿರ್ಚಿ ಹೊಟ್ಟೆ ಉಸ್ ಮೊಟ್ಟೆ ಕಟ್ತಾಳೆ. ಏನಿ ಮನೆ ಹಾಳು ಅನ್ಕೊಂಡಿದ್ದಾಳೆ ಕಣಯ್ಯ. ಏನಮ್ಮ ಮೀನಾ, ಹೊಸಿ ಕಾಲು ನೀರು ತಗೋಬೈಲಿ, ಹೊಸಿ ಟೀ ಮಾಡ್ಗುವೆ. ಟೀ ಮಾಡ್ಕೋಕೆ ಅಲ್ಲಿ ಸಂಡೆ ಗಂಟ ಮಾಡ್ತೀನಿ. ಹಾಲಿಲ್ಲ ಕಣಮ್ಮ. ಏನ ಹಾಲಿಲ್ಲ? ರಾತ್ರಿ ತಂದ್ಕೊಟ್ನಲ್ಲ. ರಾತ್ರಿ ತಂದ್ಕೊಟ್ರಿ. ರಾತ್ರಿ ಟೀ ಕಾಯಿಸಿ, ಒತ್ತರ ಟೀ ಕಾಯಿಸಿ. ಇಲ್ಲ, ಖಾಲಿ ಆಯ್ತು. ಹಾಲು ತಗೊಬರಂಗಿದ್ರೆ ತಗೊಬಲಿ, ಕಾಯಿಸ್ಕೊಡ್ತೀನಿ. ಹಿಂಗಾದ್ರೆ ಮನೆ ಉದ್ದಾರಕ್ಕಂತ ತಕೋ. ರಾತ್ರಿ ತಾನೆ 1/2 ಲೀಟರ್ ಹಾಲು ತಂದಿನಿ. ಬರೀ 4 ಟೀ ಕಾಯಿಸೋಕೆ 1/2 ಲೀಟರ್ ಹಾಲು ಬೇಕಾ? ಇಲ್ಲ, ಸಂಡೆ ಗಂಟೆ ಟೀ ಮಡಿ ಕಡೆ ಕುಟ್ಕೊತೀನಿ. ಮನೆ ಹಾಳು ಅಲ್ವ ನಾನು, ಅದಕ್ಕೆ ಏನು ಕೆಲಸ ಇಲ್ವಲ್ಲ. ಟೀ ಮಡಿ ಕಡೆ ಕಾಲ ಕಳ್ಕೊತೀನಿ ಅಂತ ತಕೋ. ನೋಡಿ ಹೆಂಗಾಡಳು, ಒಳ್ಳೆ ಚಂದಾಗಿ ಆಡ್ತಾ ಕೂತಾಳು. ಚಂದಾಗಿ ಸರಿಯಾಗಿ ಬಾರಿಸ್ಬಿಡೋಣ ಅನ್ನಂಗೆ ಆಯ್ತದೆ. ಏನು ಮಾಡಿ ತಡ್ಕೊಂಡು ಇವನಿ. ಮೀನಾ ಅದು ಯಾಕಮ್ಮ ಕಿಚ್ಕತ್ತಾಗಿ ಬತ್ತಾವನಿ ತಾಳು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.